ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ನಾನು ನಿಮ್ಮ ಮಾದರಹಳ್ಳಿ ರಾಜು. ಸ್ನೇಹಿತರೆ, ಮೇಲ್ಕೋಟೆ ವೈರಮುಡಿ ಸಂಬಂಧಪಟ್ಟಂತೆ ಏನೊಂದು ಅನಧಿಕೃತ ಆಹ್ವಾನ ಪತ್ರಿಕೆ ಬಗ್ಗೆ ನಾವು ಇದೇ ತಿಂಗಳ 22ನೇ ತಾರೀಕು ಒಂದು ವಿಶೇಷ ವರದಿಯನ್ನು ಪ್ರಕಟಿಸಿದ್ವಿ. DC ಅವರು ಅನಧಿಕೃತ ಅಂತ ಹೇಳಿದರು. ಅದನ್ನು ಮೇಲ್ಕೋಟೆ ಶಾಸಕರು ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಅಪ್ಲೋಡ್ ಮಾಡಿದ್ರ ಬಗ್ಗೆ ಈ ಒಂದು ಅನಧಿಕೃತ ಆಹ್ವಾನ ಪತ್ರಿಕೆಯನ್ನು ಯಾರಾದರೂ ಶೇರ್ ಮಾಡಿದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಹಂಚ್ಕೊಂಡ್ರೆ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತೇಳಿ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದರು. ಇನ್ನೇನು ನಾಳೆ ಅಥವಾ ನಾಡಿದ್ದು 28ನೇ ತಾರೀಕು ವೈರಮುಡಿ ವಜ್ರಖಚಿತ ವೈರಮುಡಿ ಉತ್ಸವ ನಡೆಯಲಿದೆ. ಇದುವರೆಗೂ ಜಿಲ್ಲಾಧಿಕಾರಿಗಳು ಅದರ ಬಗ್ಗೆ ಯಾವುದೇ ರೀತಿಯಾದಂಥ ಕ್ರಮ ತಗೊಂಡಿಲ್ಲ. ಈ ನಡುವೆ ಅಂದರೆ 23ನೇ ತಾರೀಕು ಅಧಿಕೃತವಾದಂಥ ಒಂದು ಆಹ್ವಾನ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದು ಪತ್ರಕರ್ತರಿಗೆ ಎಲ್ಲರಿಗೂ ತಲುಪಿಲ್ಲ. ಯಾರು ಅಕ್ರಿಡೇಷನ್ ಪತ್ರಕರ್ತರು ಇದ್ದಾರೆ, ಅಂದರೆ ಸರ್ಕಾರದ ನೋಂದಾಯಿತ ಒಂದು ಅಧಿಕೃತವಾದಂಥ ಸರ್ಕಾರದ ಸೌಲಭ್ಯ ಕೊಡಲಿಕ್ಕೆ ಒಂದು ಇದಿದೆ ಸಮಿತಿ. ಆ ಸಮಿತಿಯಿಂದ ಯಾರು ಅರ್ಹತೆ ಪಡ್ಕೊಂಡಿರ್ತಾರೋ ಅಂಥವ್ರಿಗೆ ಮಾತ್ರ ಆಹ್ವಾನ ಪತ್ರಿಕೆಯನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಂದರೆ ವಾಟ್ಸಪ್ನಲ್ಲಿ ಕಳಿಸಿದ್ದಾರೆ. ಇದರ ಉದ್ದೇಶ ಏನು ಅನ್ನೋದೇ ಇನ್ನೂ ಹೆಚ್ಚಿನ ಅನುಮಾನಕ್ಕೆ ಕಾರಣ ಆಗಿದೆ. ಅಂದರೆ DC ಅವರ ಪ್ರಕಾರ ಯಾವುದು ಅಧಿಕೃತ, ಯಾವುದು ಅನಧಿಕೃತ. ಹೊಸದಾಗಿ ಬಿಡುಗಡೆ ಮಾಡತಕ್ಕಂಥ ಆಹ್ವಾನ ಪತ್ರಿಕೆಯನ್ನು 23ನೇ ತಾರೀಕೆ ಉತ್ಸವ ಆರಂಭ ಆಗಿದೆ. ಆಹ್ವಾನ ಪತ್ರಿಕೆಯನ್ನು ಯಾರು ತಲುಪಿಸಿದ್ದಾರೆ? ಅದರ ಅವಶ್ಯಕತೆ ಇತ್ತಾ? ಇಲ್ಲಾಂದರೆ ಈ ಹಿಂದೆ ಏನು ಅನಧಿಕೃತ ಅಂತ ಅವರು ಹೇಳ್ತಾರೆ, ಆಹ್ವಾನ ಪತ್ರಿಕೆನ ಅದನ್ನು ಯಾರಿಗೆ ತಲುಪಿಸಿದ್ದಾರೆ, ಆಹ್ವಾನ ಪತ್ರಿಕೆನ ಯಾರಿಗೋಸ್ಕರ ಮಾಡಿಸ್ತಾರೆ ಅನ್ನೋದೇ ಈಗ ಒಂದು ಪ್ರಶ್ನಾರ್ಥಕ ಚಿಹ್ನೆ. ಇದು ಕೇವಲ ಅಧಿಕಾರಿಗಳಿಗೆ ಕೊಡೋಕ್ಕೋಸ್ಕರನ, ರಾಜಕಾರಣಿಗಳಿಗೆ ಅಥವಾ ಜನಪ್ರತಿನಿಧಿಗಳಿಗೆ ಎಷ್ಟು ಆಹ್ವಾನ ಪತ್ರಿಕೆಯನ್ನು ಮಾಡಿಸ್ತಾರೆ? ಈ ಎಲ್ಲ ಒಂದು ಗೊಂದಲಕ್ಕೆ ಇವರು ತೆರೆ ಎಳಿಬೇಕಾಗತ್ತೆ. ಏಕೆಂದರೆ ಇದಕ್ಕೂ ಆಶ್ಚರ್ಯ ಇದು. ಅನಧಿಕೃತ ಆಹ್ವಾನ ಪತ್ರಿಕೆಯನ್ನು ಹಂಚ್ಕೊಂಡ್ರೂ ಕೂಡ ಅವ್ರ ವಿರುದ್ಧ ಕ್ರಮ ತಗೊಳ್ತೀವಿ ಅಂತ ಹೇಳಿದ ಮೇಲೂ ಕೂಡ ಶಾಸಕರು ಹಂಚ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಇದುವರೆಗೂ ಯಾವುದೇ ಒಂದು ಕ್ರಮವನ್ನು ಜರುಗಿಸಿಲ್ಲ. ಇನ್ನಾದರೂ ಜಿಲ್ಲಾಧಿಕಾರಿಗಳು ನುಡಿದಂತೆ ನಡೀಬೇಕು. ಅನಧಿಕೃತ ಆಹ್ವಾನ ಪತ್ರಿಕೆ ಅಂತ ಹೇಳಿದ್ಮೇಲೆ ಅದರ ವಿರುದ್ಧ ಕ್ರಮ ತಗೊಂಡು ಸಾರ್ವಜನಿಕರಿಗೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಬೇಕು ಅಂತೇಳಿ ಈ ಮೂಲಕ ನಾನು ಆಗ್ರಹಿಸ್ತೀನಿ. ಇಲ್ಲ ಅಂದರೆ ಅವ್ರು ಒಪ್ಕೊಂಡ್ಬಿಡಲಿ, ಇಲ್ಲ ಅದು ಅಧಿಕೃತ, ಇದು ಅಧಿಕೃತ ಅಂತ. ಇದಕ್ಕೆ ಯಾವುದೇ ರೀತಿಯಾದಂಥ ಸ್ಪಷ್ಟನೆ ಅವರು ಕೊಡಲಿಲ್ಲ ಅಂತ ಅಂದರೆ ಅದನ್ನು ಒಪ್ಕೊಂಡಂತೆ ಆಗುತ್ತೆ. ಅದಕ್ಕೆ ಅವರು ಭದ್ರಾಗಿರಬೇಕು ಅಂತ ಈ ಮೂಲಕ ಒಂದು ಎಚ್ಚರಿಕೆಯನ್ನು ಅಂದರೆ ಸಾರ್ವಜನಿಕರ ಪರವಾಗಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ನಮಸ್ಕಾರ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.